ನಮಸ್ಕಾರ, ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಮಂಜುನಾಥ್. ಈಗ ಮುಖ್ಯಾಂಶಗಳು. ಮರಾಠ ಅಭಿವೃದ್ಧಿ ಪ್ರಾಧಿಕಾರ ವಿರೋಧಿಸಿ ಬಂದ್, ಕೆಲವೆಡೆ ಪ್ರತಿಭಟನಾ ನಿರತರ ಬಂಧನ, ಬಹುತೇಕ ಕಡೆ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಕೇಂದ್ರ ಸರ್ಕಾರದ ಕೃಷಿ ಮಸೂದೆ ವಿರುದ್ಧ ರೈತರು ಗರಂ, ಭಾರತ್ ಬಂದ್ಗೆ ಕರೆ ಕೊಟ್ಟ ರೈತ ಸಂಘಟನೆಗಳು. ಡಿಸೆಂಬರ್ 8ರಂದು ಸ್ತಬ್ಧವಾಗುತ್ತಾ ದೇಶ. ಐಎಂಎ ಬಹುಕೋಟಿ ವಂಚನೆ ಪ್ರಕರಣ, ರೋಷನ್ ಬೇಗ್ಗೆ ಸಿಬಿಐ ವಿಶೇಷ ಕೋರ್ಟ್ನಿಂದ ಜಾಮೀನು, ಕೊನೆಗೂ ಮಾಜಿ ಸಚಿವರ ಸೆರೆಮನೆ ವಾಸಕ್ಕೆ ಬೆತ್ತು ತೆರೆ. ರಾಯಚೂರಿನ ಸಿಂಧನೂರಿನಲ್ಲಿ ಮಂಗಳಮುಖಿಯರಿಂದ ಮಹತ್ ಕಾರ್ಯ, ಕಡು ಬಡತನದಲ್ಲಿದ್ದವರ ವಿವಾಹಕ್ಕೆ ಸಹಾಯ, ಮಂಗಳಮುಖಿಯರ ಕಾರ್ಯಕ್ಕೆ ಹರಿದು ಬಂತು ಪ್ರಶಂಸೆಯ ಮಹಾಪೂರ. ಮತ್ತೆ ಬಂದ್ರು ರಾನು ಮಂಡಲ್, ಸೋಷಿಯಲ್ ಮೀಡಿಯಾದಲ್ಲಿ ಹಾಡಲಿದ್ದಾರೆ ವೈರಲ್ ಸ್ಟಾರ್. ರಾನು ಹಾಡಿಗಾಗಿ ಕಾದು ಕುಳಿತ ಸಂಗೀತ ಪ್ರೇಮಿಗಳು. ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆ ವಿರೋಧಿಸಿ ಇಂದು ಕರ್ನಾಟಕ ಬಂದ್ಗೆ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಕರೆ ನೀಡಿದ್ದು, ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿತ್ತು. ಇನ್ನು ಈ ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ, ರೈತಪರ ಸಂಘಟನೆಗಳು ಹಾಗೂ ಹಲವು ಕನ್ನಡ ಸಂಘಟನೆಗಳು ನೈತಿಕ ಬೆಂಬಲ ಸೂಚಿಸಿದ್ದವು. ಅದರಂತೆ ಕರ್ನಾಟಕ ರಕ್ಷಣಾ ವೇದಿಕೆ ವೀರ ಕನ್ನಡಿಗರ ಗರ್ಜನೆ ಸಂಘಟನೆ ವತಿಯಿಂದ ಬಂದ್ಗೆ ಬೆಂಬಲ ನೀಡಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆ ರಾಜ್ಯಾಧ್ಯಕ್ಷರಾದ ಗಣೇಶ್, ಗೌರವಾಧ್ಯಕ್ಷ ಅಬ್ಬುಬಾಯ್ ಹಾಗೂ ಮಂಜುನಾಥ್ ರೆಡ್ಡಿ ಮತ್ತಿತರರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಏನಂದ್ರೆ ನಮ್ಮ ಸರ್ಕಾರ ಇವಾಗಿರುವ ಸರ್ಕಾರ ಏನು ಮರಾಠಿ ಪ್ರಾಧಿಕಾರವನ್ನು ಮಾಡಕ್ಕೆ ಹೊರಟಿದೆ, ಕನ್ನಡಿಗರಿಗೆ ಒಂದು ಅನ್ಯಾಯವನ್ನು ಮಾಡಕ್ಕೆ ಹೊರಟಿದೆ. ಇದರ ವಿರುದ್ಧವಾಗಿ ಎಲ್ಲ ಕನ್ನಡಿಗರು ಒಂದು ಧ್ವನಿಯನ್ನು ಎತ್ತಬೇಕಿತ್ತು. ಆದರೆ ಕೆಲವು ಸಂಘಟನೆಗಳು ಇದಕ್ಕೆ ಒಂದು ಬೆಂಬಲವನ್ನು ನೀಡದೆ ಒಂದು ಸರ್ಕಾರಕ್ಕೆ ಒಂದು ಬೆಂಬಲವನ್ನು ನೀಡ್ತಾ ಇದೆ. ಖಂಡಿತವಾಗಿಯೂ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಾದರೂ ಇಂಥ ಒಂದು ಕನ್ನಡಿಗರಿಗೆ ಅನ್ಯಾಯದ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಎಲ್ಲ ಕನ್ನಡಿಗರು ಬಂದು ಇದನ್ನು ಖಂಡಿಸಬೇಕು. ಇವತ್ತು ಏನು ಒಂದು ಕನ್ನಡಪ್ಪ ಈ ಮರಾಠಿ ಪ್ರಾಧಿಕಾರವನ್ನು ಮಾಡ್ತಾ ಇದ್ದಾರೆ, ಅದನ್ನ ಎಲ್ಲ ಕನ್ನಡ ಪರ ಹೋರಾಟಗಾರರು, ಎಲ್ಲ ಕನ್ನಡ ಪರ ಸಂಘಟನೆಗಳು ವಿರೋಧಿಸ್ತಾ ಇದೆ. ಇದನ್ನ ಕೂಡಲೇ ರದ್ದುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ಮರಾಠ ಪ್ರಾಧಿಕಾರ ಅಭಿವೃದ್ಧಿ ವಿಚಾರ ಹಿಂಪಡೆಯುವಂತೆ ಒತ್ತಾಯಿಸಿ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಿ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ವೇಳೆ ತಾಲೂಕು ಕರವೇ ಅಧ್ಯಕ್ಷ ಮಹಂತೇಶ್ ಸಣಮನಿ ಮಾತನಾಡಿ, ರಾಜ್ಯ ಸರ್ಕಾರವು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ರಚನೆಗೆ ಕನ್ನಡ ಭಾಷೆ ಸಂಸ್ಕೃತಿಗೆ ಅವಮಾನ ಮಾಡಿದೆ. ಬೆಳಗಾವಿಯಲ್ಲಿ ಮರಾಠಿಗರ ಉದ್ದಟತನ ತಿಳಿದಿದ್ರೂ ಕೂಡ ಸರ್ಕಾರ ಮರಾಠಿಗರನ್ನ ಓಲೈಕೆ ಮಾಡ್ತಾ ಇರುವುದು ಖಂಡನೀಯ ಎಂದರು. ನಮ್ಮ ಕರ್ನಾಟಕದಲ್ಲಿ ಮರಾಠಿಗರಿಗೆ ಪ್ರಾಧಿಕಾರ ಮಾಡುವ ಕುರಿತು ಮತ್ತು ಕನ್ನಡಿಗರಿಗೆ ಅನ್ಯಾಯ ಆಗುತ್ತಾ ಇದೆ ಎನ್ನುವ ಮನೋಭಾವನೆ ಇಟ್ಟುಕೊಂಡು ಈ ಒಂದು ಬಂದ್ ಕರೆಗೆ ಬೆಂಬಲಿಸಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಆಳಂದ ತಾಲೂಕಿನಲ್ಲಿ ಹೋರಾಟವನ್ನು ಮಾಡುವ ಕುರಿತು ಈ ಒಂದು ವೇದಿಕೆ ಮುಖಾಂತರ ತಮ್ಮಲ್ಲಿ ಹೇಳಲು ಇಷ್ಟಪಡುತ್ತೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ಆನೇಕಲ್ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಮತ್ತೊಂದು ಕಡೆ ರಸ್ತೆ ತಡೆದು ಆಕ್ರೋಶ ಕೂಡ ವ್ಯಕ್ತಪಡಿಸಲಾಯಿತು. ವಾಹನವನ್ನ ಅಡ್ಡಗಟ್ಟಿ ರಸ್ತೆ ತಡೆ ನಡೆಸಿ ಕರವೇ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಇನ್ನು ಬಂದ್ ಹಿನ್ನೆಲೆಯಲ್ಲಿ ಚಂದಾಪುರಕ್ಕೆ ಅಡಿಷನಲ್ ಎಸ್ಪಿ ಲಕ್ಷ್ಮೀ ಗಣೇಶ್ ಭೇಟಿ ನೀಡಿದ್ರು. ಈ ವೇಳೆ ಮಾತನಾಡಿದ ಅವರು, ಪ್ರತಿಭಟನೆ ಹಿನ್ನೆಲೆಯಲ್ಲಿ ಗೂಂಡಾ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿದ್ದೇವೆ. ಜನಜೀವನ ಎಂದಿನಂತೆ ಇದೆ. ಬಲವಂತದ ಅಂಗಡಿ ಮುಂಗಟ್ಟು ಬಂದ್ ಮಾಡೋದಕ್ಕೆ ಅವಕಾಶ ನೀಡಿಲ್ಲ. ಎಲ್ಲೆಡೆ ಶಾಂತಿಯುತವಾಗಿ ಬಂದ್ ಮಾಡಲಾಗ್ತಾ ಇದೆ ಎಂದರು. ಇದು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ಅದಕ್ಕೆ ನಾವು ಈಗಾಗಲೇ ಒಂದು ವಾರದಿಂದಲೇ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ನಮ್ಮಲ್ಲಿ ಯಾರ್ಯಾರು ರೌಡಿ ಶೀಟ್ ನೀಡಿದ್ದಾರೆ ಅಥವಾ ಮಿಸ್ಚೀಫ್ ಮಾಡಿದ್ದಾರೆ ಅವ್ರ ಮೇಲೆ ಸರ್ವೆಲೆನ್ಸ್ ಇಟ್ಟಿದ್ದೀವಿ. ಆಮೇಲೆ ಅವ್ರ ಮೇಲೆ ಸೆಕ್ಯೂರಿಟಿ ಸೆಕ್ಷನಲ್ಲಿ ಬೌಂಡ್ ಓವರ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಹೊಸೂರು ರಸ್ತೆಯ ಹಳೆ ಚಂದಾಪುರ ಬಳಿ ಬಿಎಂಟಿಸಿ ಮೇಲೆ ಕಲ್ಲು ತೂರಾಟ ಮಾಡಲಾಗಿತ್ತು. ಕಲ್ಲು ತೂರಾಟದಿಂದ ಬಸ್ನ ಹಿಂಬದಿಯ ಗಾಜು ಹಾಗೂ ಸೈಡ್ ಮಿರರ್ ಪುಡಿಪುಡಿಯಾಗಿತ್ತು.
ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪನೆ ಖಂಡಿಸಿ ಇಂದು ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಆದರೆ ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದ್ ಬಿಸಿ ತಟ್ಟಿರಲಿಲ್ಲ. ಮುಂಜಾನೆ 8 ಗಂಟೆಯಾದರೂ ಕೂಡ ಯಾವುದೇ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗಿರಲಿಲ್ಲ. ಅಲ್ಲದೆ ಕೆಲವು ಪ್ರತಿಭಟನೆಗಳು ಬಂದ್ಗೆ ಬೆಂಬಲ ಸೂಚಿಸಿಲ್ಲ. ಇನ್ನು ಬಂದ್ ಬಗ್ಗೆ ಪ್ರತಿಕ್ರಿಯಿಸಿದ ಎಸ್ಪಿ ಮಿಥುನ್ ಕುಮಾರ್, ಜಿಲ್ಲೆಯಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. 2 ಕೆಎಸ್ಆರ್ಪಿ ತುಕಡಿಗಳು, 8 ಡಿಆರ್ ತುಕಡಿಗಳು, 25 ಪೊಲೀಸ್ ಇನ್ಸ್ಪೆಕ್ಟರ್ಗಳು, 750 ಪೊಲೀಸ್ ಸಿಬ್ಬಂದಿಯನ್ನ ಆಯೋಜನೆ ಮಾಡಲಾಗಿದೆ ಅಂತ ಈ ವೇಳೆ ಹೇಳಿದರು. ಅಲ್ಲದೆ ಒತ್ತಾಯ ಪೂರ್ವಕವಾಗಿ ಬಂದ್ ಮಾಡ್ತಾ ಇಲ್ಲ, ಹಾಗೆ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಕೂಡ ಈ ವೇಳೆ ತಿಳಿಸಿದ್ರು. 2 ಕೆಎಸ್ಆರ್ಪಿ ಪ್ಲಟೂನ್ಸ್ ಬಂದಿದೆ. ಅದ್ರ ಜೊತೆ ಒಂದು 8 ಡಿಆರ್ ತುಕಡಿಗಳನ್ನ ಕೂಡ ನಾವು ಈಗಾಗಲೇ ಡಿಪ್ಲಾಯ್ ಮಾಡಿದ್ದೀವಿ. ಅದ್ರ ಜೊತೆ ಎಲ್ಲ ಸೇರಿ ಒಂದು 25 ಆಫೀಸರ್ಸು, ಒಂದು 750 ಮೆನ್ ನಮ್ಮ ಜಿಲ್ಲಾದ್ಯಂತ ಬೆಳಗ್ಗೆ ಕಂಟಿನ್ಯೂಸ್ ಒಂದು 5:30ಇಂದನೂ ಪ್ಯಾಟ್ರೋಲಿಂಗಲ್ಲಿದ್ದಾರೆ. ಯಾವುದೇ ರೀತಿ ಫೋರ್ಸ್ಫುಲ್ ಆಗಿ ಅಂಗಡಿನ ಬಂದ್ ಮಾಡಿಸೋದು ಯಾವುದೂ ಕೂಡ ಬಿಡೋದಿಲ್ಲ ಅಂತಂದು ನಾವು ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. ಎಲ್ಲ ಕೆಲವು ಸಂಘಟನೆಗಳು ಯಾವುದಾದ್ರು ಬೆಂಬಲ ಸೂಚಿಸಿದ್ವಿ ಅಂತ ಹೇಳಿದ್ರು, ಅವ್ರಿಗೆ ನೋಟಿಸ್ ಕೂಡ ಸರ್ವ್ ಮಾಡಿದ್ದೀವಿ. ಆಲ್ ಆಫ್ ದೆಮ್ ಆಗಿದ್ದು ಅಂಗಡಿಗಳೆಲ್ಲನೂ ಆ್ಯಸ್ ಯೂಶುವಲ್ ದಿನಾಗಲೂ ಏನು ಮಾಡ್ತಾಯಿದ್ರು ಅದೇ ರೀತಿ ಓಪನ್ ಆಗಿದ್ದಾವೆ. ಈವನ್ ವೆಹಿಕುಲರ್ ಮೂವ್ಮೆಂಟ್ ಕೂಡ ನಾರ್ಮಲ್ ಆಗಿದೆ. ಬೆಳಗ್ಗೆಯಿಂದನೂ ವಿ ಆರ್ ಆನ್ ರೌಂಡ್ಸ್ ಉಂಟು, ಯಾವುದೂ ಏನು ತೊಂದರೆ ಇಲ್ಲ. ಮರಾಠ ಅಭಿವೃದ್ಧಿ ನಿಗಮ ರಚನೆ ವಿರೋಧಿಸಿ ವಿವಿಧ ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬೆಂಬಲ ಸಿಗದೆ ಇರುವ ಕಾರಣ ಸಹಜ ಸ್ಥಿತಿಯಲ್ಲಿತ್ತು. ಇನ್ನು ಬಂದ್ಗೆ ಬೆಂಬಲ ಸಿಗದ ಕಾರಣ ಓರ್ವ ಕಾರ್ಯಕರ್ತ ಚೆನ್ನಮ್ಮ ವೃತ್ತದ ಬಳಿ ಮಲಗಿ ಏಕಾಂಗಿಯಾಗಿ ಪ್ರತಿಭಟನೆ ಮಾಡಿದ್ದಾನೆ. ಇನ್ನು ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಬಿಜೆಪಿ ಶಾಸಕರಾದ ಅರವಿಂದ್ ಬೆಲ್ಲದ್ ಹಾಗೂ ಬಸವನಗೌಡ ಯತ್ನಾಳ್ ಅವರು ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ ಅಂತ ಆರೋಪಿಸಿ ಅವರ ಭಾವಚಿತ್ರ ದಹನ ಮಾಡುವ ಮೂಲಕ ಕನ್ನಡಪರ ಸಂಘಟನೆ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇದೇ ವೇಳೆ ಕನ್ನಡ ಸಂಘಟನೆ ಕಾರ್ಯಕರ್ತರನ್ನ ಪೊಲೀಸ್ ಸಿಬ್ಬಂದಿ ವಶಕ್ಕೆ ಪಡೆದುಕೊಂಡರು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಬಂದ್ಗೆ ಕನ್ನಡಪರ ಸಂಘಟನೆಗಳು ಯಾವುದೇ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಲಿಲ್ಲ. ಹಾಗಾಗಿ ಇಂಡಿ ನಗರದಲ್ಲಿ ಬಂದ್ ಲಕ್ಷಣಗಳೇ ಕಂಡುಬರಲಿಲ್ಲ. ಪ್ರತಿದಿನದಂತೆ ಇಂದು ಕೂಡ ಜನಜೀವನ ಯಾವ ರೀತಿ ಇತ್ತು ಅದೇ ರೀತಿ ಇತ್ತು. ಜನರು ಕೂಡ ತಮ್ಮ ಕೆಲಸದಲ್ಲಿ ನಿರತರಾಗಿದ್ರು. ಮರಾಠ ಪ್ರಾಧಿಕಾರ ರಚನೆ ವಿರೋಧಿಸಿ ಲಿಂಗಸಗೂರಿನಲ್ಲಿ ಕರವೇ ಪ್ರತಿಭಟನೆ ಮಾಡಿತು. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ ನೂರಾರು ಕರವೇ ಕಾರ್ಯಕರ್ತರು ಧರಣಿ ಮಾಡಿದರು. ಈ ವೇಳೆ ಸರ್ಕಾರ ಹಾಗೂ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ವಿರುದ್ಧ ಕರವೇ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು. ಅಲ್ಲದೆ ಲಿಂಗಸಗೂರು ಸಹಾಯಕ ಆಯುಕ್ತರ ಕಚೇರಿಗೆ ಕರವೇ ಕಾರ್ಯಕರ್ತರು ಮುತ್ತಿಗೆ ಹಾಕಲು ಯತ್ನಿಸಿದರು. ಈ ವೇಳೆ ಪ್ರತಿಭಟನಾ ನಿರತ ಕರವೇ ಕಾರ್ಯಕರ್ತರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದರು. ರಾಜ್ಯ ವ್ಯಾಪ್ತಿ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿರುವುದನ್ನು ವಿರೋಧಿಸಿ ಕರ್ನಾಟಕ ಬಂದ್ ಕರೆ ನೀಡಿದ ಹಿನ್ನೆಲೆಯಲ್ಲಿ ಮಳವಳ್ಳಿ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹಾಗೂ ಜೈ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಪ್ರತ್ಯೇಕವಾಗಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದರು. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಅಪ್ಪೇಗೌಡರ ನೇತೃತ್ವದಲ್ಲಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇನ್ನು ಇದೇ ವೇಳೆ ಕರವೇ ತಾಲೂಕು ಅಧ್ಯಕ್ಷ ಅಪ್ಪೇಗೌಡರವರು ಮಾತನಾಡಿ ಕೆಲವು ಬಿಜೆಪಿ ಶಾಸಕರುಗಳು ಕನ್ನಡಿಗರ ಮತ ಬೇಕಿಲ್ಲ ಅಂತ ಉದ್ದಟತನದ ಹೇಳಿಕೆಯನ್ನ ಕರವೇ ಖಂಡಿಸುತ್ತೆ ಅಂತ ಹೇಳಿದ್ರು. ರಾಜ್ಯ ಸರ್ಕಾರ ಮಾಡಿರುವಂತಹ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಈ ಕೂಡಲೇ ಅವರು ರದ್ದುಪಡಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅವರಿಗೆ ಮನವಿ ಪೂರ್ವಕ ಒತ್ತಾಯ ಮಾಡ್ತಾ ಇದ್ದೇವೆ. ಅವರು ಈ ಒತ್ತಾಯನ ಪರಿಗಣನೆ ತಗೊಂಡು ಅದನ್ನು ರದ್ದುಪಡಿಸಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟನ ಇದೇ ರೀತಿ ತೀವ್ರಗೊಳಿಸಬೇಕಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಮಂಡ್ಯದಲ್ಲಿ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಅರೆಬೆತ್ತಲೆ ಪ್ರತಿಭಟನೆ ಮಾಡಿದರು. ಸಂಜಯ್ ವೃತ್ತದಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ಮಾಡಿದ್ರು. ಇನ್ನು ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಈ ವೇಳೆ ಪ್ರತಿಭಟನಾಕಾರರ ರಸ್ತೆ ತಡೆ ನಿಲ್ಲಿಸಲು ಪೊಲೀಸರು ಹರಸಾಹಸ ಪಟ್ಟರು. ರಾಜ್ಯದಲ್ಲಿ ಸರ್ಕಾರ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಕರೆ ನೀಡಿರುವ ಬಂದ್ಗೆ ಮೊಳಕಾಲ್ಮೂರಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಅಲ್ಲದೆ ಮರಾಠ ಅಭಿವೃದ್ಧಿ ಸ್ಥಾಪನೆ ಮಾಡಬಾರದು ಅಂತ ಈ ವೇಳೆ ಕನ್ನಡಪರ ಸಂಘಟನೆಯವರು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಅಬಕಾರಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ನಾಗೇಶ್ ವಿರುದ್ಧವಾಗಿ ಮಾಜಿ ಶಾಸಕರು ತಮ್ಮ ಬೆಂಬಲಿತ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಲು ಸಜ್ಜಾಗಿದ್ದಾರೆ. ಕ್ಷೇತ್ರದಲ್ಲಿ ಜನರ ಕಷ್ಟಗಳನ್ನು ಆಲಿಸುವ ಜನಪ್ರತಿನಿಧಿ ಇಲ್ಲದೆ ಕ್ಷೇತ್ರ ಬಡವಾಗಿದೆ. ಜನರ ಸಮಸ್ಯೆಗಳನ್ನ ಜನರೇ ಎದುರಿಸಲು ಗ್ರಾಮ ಮಟ್ಟದಲ್ಲಿ ಉತ್ತಮ ಅಭ್ಯರ್ಥಿಗಳನ್ನ ಚುನಾವಣೆ ಕಣಕ್ಕೆ ಇಳಿಸಿ ತಮ್ಮ ಎದುರಾಳಿಗಳಿಗೆ ತಕ್ಕ ಪಾಠ ಕಲಿಸಲು ಸಜ್ಜಾಗಲು ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ತಮ್ಮ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಅಲ್ಲದೆ ತಮ್ಮ ರಾಜಕೀಯ ಎದುರಾಳಿಗಳಿಗೆ ದೇವರು ಒಳ್ಳೆಯದು ಮಾಡಲಿ ಎಂದಿದ್ದಾರೆ. ಅವರು ಮಾಡಿದ ಪಾಪಕ್ಕೆ ಅವರೇ ಅನುಭವಿಸ್ತಾ ಇದ್ದಾರೆ ಅಂತ ಈ ವೇಳೆ ಹೇಳಿಕೆ ಕೂಡ ನೀಡಿದ್ರು.
ಮೋಸ ಮಾಡಿ ಯಾರು ಹೋಗಿದ್ರೆ ಅಂತ ನೀವು ಕೇಳಿದ್ರು, ಇವಾಗ ಚಲಪತಿ ನೀವು ಕೇಳಿದ್ರೆ ನಿಮ್ಮ ಹತ್ರ ಇದ್ದು ನೀವು ಗೆಲ್ಸಿರೋರು ನಿಮ್ಮ ಜೊತೆಲಿ ಇದ್ದವ್ರು ಹೋಗಿದಾರಲ್ಲ ಅಂತ ಹೇಳಿದ್ರಲ್ಲ, ಅವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಆದರೆ ಆ ದೇವ್ರುಗಳು ಅವ್ರನ್ನ ನೋಡ್ಕೊಳ್ತಾರೆ. ನಾನು ಯಾರಿಗಾದರೂ ಅಧಿಕಾರ ಕೊಡಿಸುವಂಥ, ಅಧಿಕಾರದಲ್ಲಿ ರಾಜಕೀಯದಲ್ಲಿ ಗೆಲ್ಲಿಸುವಂಥ ಶಕ್ತಿ ಇರೋರು ನಾನು. ನನ್ನನ್ನು ಇನ್ನೊಬ್ಬರು ಬಂದು ಮಾಡುವಂಥ ಯಾವುದೋ ಲೀಡರ್ಸ್ ಆಗಲ್ಲ. ಆ ರೀತಿಯಲ್ಲಿ ನನ್ನೆನ್ನಾದರೂ ಗೆಲ್ಲಿಸ್ಬೇಕು, ನಾನು ಮುಂದಕ್ಕೆ ಬರಬೇಕು ಅಂದರೆ ಈ ಜನ ಬಿಟ್ಟು ಬೇರೆಯವ್ರ ಕೈಲಿ ಯಾರ ಕೈಲಿ ಆಗೋದಿಲ್ಲ. ಅದೇ ರೀತಿ ನನ್ನ ಮುಳಬಾಗಿಲು ತಾಲೂಕು ಜನತೆಗೆ ಇಷ್ಟೇ ಹೇಳೋದು, ನಾನು ಸಪೋರ್ಟ್ ಮಾಡಿ ನಮ್ಮ ಕ್ಯಾಂಡಿಡೇಟ್ಸ್ ನಾವು ಯಾರು ನಿಲ್ಲಿಸ್ತೀವೋ, ನಾವು ಓಟ್ ಕೇಳಿದ್ರು ಓಟ್ ಕೇಳದೇ ಇದ್ರು ನೀವೆಲ್ಲ ಓಟ್ ಹಾಕಿ ಗೆಲ್ಲಿಸಿ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ನಮಗೂ ಗೊತ್ತಿದೆ, ನಾವು ತೋರಿಸ್ತೀವಿ. ನಾವು ಆಲ್ರೆಡಿ ಅನುಭವಿಸಿ ಬಂದಿರುವಂಥವರು, ನಾವು ಯಾವ ರೀತಿಯಲ್ಲಿ ಇರಬೇಕು ಅನ್ನೋದು ಗೊತ್ತಿದೆ ನಮಗೆ. ಖಂಡಿತವಾಗ್ಲೂ ಆ ರೀತಿಯಲ್ಲಿ ಕೆಲಸ ಮಾಡಿ ಹೋಗುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮರಾಠ ಪ್ರಾಧಿಕಾರ ರಚನೆ ವಿರೋಧಿಸಿ ಕನ್ನಡಪರ ಸಂಘಟನೆಗಳು ಕರೆ ನೀಡಿರುವ ಬಂದ್ಗೆ ಸಿಂಧಗಿ ಪಟ್ಟಣದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಆಟೋ, ಟ್ಯಾಕ್ಸಿ ಹಾಗೂ ಖಾಸಗಿ ವಾಹನಗಳು ಎಂದಿನಂತೆಯೇ ಸಂಚಾರ ನಡೆಸಿದವು. ಅಗತ್ಯ ಕೆಲಸಗಳಿಗೆ ಎಂದಿನಂತೆಯೇ ಜನಸಾಮಾನ್ಯರು ತೆರಳುತ್ತಾ ಇರುವ ದೃಶ್ಯ ಸಾಮಾನ್ಯವಾಗಿತ್ತು. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನಲ್ಲಿ ಪಿಡಬ್ಲ್ಯೂ ಸರ್ಕಲ್ ಬಳಿ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದವು. ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ಅಧ್ಯಕ್ಷ ರಾಘು ಖಾಜನಗೌಡರು, ನಮ್ಮ ರಾಜ್ಯವನ್ನ ಆದಿಕಾಲದಿಂದಲೂ ಮರಾಠಿಗರು ಕನ್ನಡಿಗರು ವಿರೋಧಿಸ್ತಾ ಬಂದಿದ್ದಾರೆ. ಅಲ್ಲಿಯ ಕನ್ನಡಿಗರನ್ನ ಮಲತಾಯಿ ಧೋರಣೆಯಲ್ಲಿ ನೋಡ್ತಾ ಇದ್ದಾರೆ ಎಂದರು. ರೈತರ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಸಮರ್ಪಕವಾಗಿ ಸ್ಪಂದಿಸದ ಹಿನ್ನೆಲೆಯಲ್ಲಿ ಡಿಸೆಂಬರ್ 8ರಂದು ರೈತ ಸಂಘಟನೆಗಳು ಭಾರತ್ ಬಂದ್ಗೆ ಕರೆ ನೀಡಿದ್ದು, ಅಂದು ದಿಲ್ಲಿಯ ಎಲ್ಲಾ ಟೋಲ್ ಬೂತ್ ಹಾಗೂ ರಸ್ತೆಗಳನ್ನು ಬಂದ್ ಮಾಡುವುದಾಗಿ ಘೋಷಿಸಿವೆ. ಡಿಸೆಂಬರ್ 5ರಂದು ದೇಶದಾದ್ಯಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಕೃತಿಯನ್ನು ದಹಿಸಲಾಗುವುದು. ಡಿಸೆಂಬರ್ 8ರಂದು ಭಾರತ್ ಬಂದ್ ಮಾಡುವುದಾಗಿ ಭಾರತ್ ಕಿಸಾನ್ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ಎಚ್.ಎಸ್. ಲಾಕೋವಾಲ್ ಸಿಂಗು ಗಡಿಯಲ್ಲಿ ನಿನ್ನೆ ಮಾತನಾಡುತ್ತಾ ತಿಳಿಸಿದ್ದಾರೆ. ಖಾಸಗಿ ಟಿವಿ ಚಾನೆಲ್ಗಳಿಗೆ ಕಾನೂನು ಉಲ್ಲಂಘಿಸುವ ಜಾಹೀರಾತುಗಳನ್ನು ಪ್ರಸಾರ ಮಾಡದಂತೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಸೂಚನೆ ನೀಡಿದೆ. ಜಾಹೀರಾತು ಪ್ರಸಾರ ಕುರಿತಂತೆ ಮಾರ್ಗಸೂಚಿಗಳನ್ನು ನೀಡಿದ್ದು, ಖಾಸಗಿ ಮಾಧ್ಯಮಗಳಲ್ಲಿ ಪ್ರಸಾರವಾಗುವ ಎಲ್ಲ ಜಾಹೀರಾತುಗಳ ಮೇಲೆ ತಿಳಿಸಿರುವಂತಹ ನಿಯಮಗಳಿಗೆ ಬದ್ಧವಾಗಿರುವಂತೆ ಎಲ್ಲ ಪ್ರಸಾರಕರಿಗೆ ಸೂಚಿಸಲಾಗಿದೆ. ಕಾನೂನು ಅಥವಾ ಸರ್ಕಾರದಿಂದ ನಿಷೇಧಿಸಲ್ಪಟ್ಟ ಜಾಹೀರಾತುಗಳನ್ನು ಮಾಧ್ಯಮ ಉತ್ತೇಜಿಸುವುದಿಲ್ಲ ಅಂತ ಖಚಿತಪಡಿಸಬೇಕು ಅಂತ ಎಲ್ಲ ಮಾಧ್ಯಮ ಸಂಸ್ಥೆಗಳಿಗೂ ಸಚಿವಾಲಯ ಪತ್ರದ ಮೂಲಕ ಮಾಹಿತಿ ನೀಡಿದೆ. ಮಾಧ್ಯಮಗಳಲ್ಲಿ ಆನ್ಲೈನ್ ಗೇಮಿಂಗ್, ಫ್ಯಾಂಟಸಿ ಗೇಮ್ ಅಥವಾ ಸ್ಪೋರ್ಟ್ಸ್ ಇತರೆ ಜಾಹೀರಾತುಗಳು ಹೆಚ್ಚಾಗಿ ಕಂಡು ಬಂದಿರುವ ಹಿನ್ನೆಲೆ ಎಲ್ಲ ಸಂಸ್ಥೆಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಸಚಿವಾಲಯ ತಿಳಿಸಿದೆ. ಸರ್ಕಾರದ ವಿವಾದಿತ ಕೃಷಿ ಮಸೂದೆಯನ್ನ ವಿರೋಧಿಸಿ ರಾಜಧಾನಿ ದೆಹಲಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇನ್ನೂ ಕೂಡ ಮುಂದುವರೆದಿದೆ. ದೆಹಲಿ ಹಾಗೂ ಹರಿಯಾಣದ ಗಡಿಭಾಗವಾದ ಸಿಂಗುವಿನಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದು, ಮನೋರಂಜನೆಗಾಗಿ ರೈತರು ಹಾಡಿನ ಮೊರೆ ಹೋಗಿದ್ದಾರೆ. ಅದಕ್ಕಾಗಿ ರೈತರು ಟ್ರ್ಯಾಕ್ಟರ್ ಒಂದಕ್ಕೆ ಡಿಜೆ ಸಿಸ್ಟಮ್ ಅಳವಡಿಸಿದ್ದಾರೆ. ನಮಗೆ ಇಲ್ಲಿ ಯಾವುದೇ ರೀತಿಯ ಮನೋರಂಜನೆ ಸಿಗ್ತಾ ಇಲ್ಲ, ಹಾಗಾಗಿ ನಾವು ಹಾಡಿನ ಮೊರೆ ಹೋಗಿದ್ದೇವೆ ಅಂತ ರೈತರೊಬ್ಬರು ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿಗೆ ಈ ಹಿಂದೆ ನವದೆಹಲಿಯ ಲೋಧಿ ಎಸ್ಟೇಟ್ನಲ್ಲಿ ಸರ್ಕಾರಿ ಬಂಗಲೆ ನೀಡಲಾಗಿತ್ತು. ಆದರೆ ಅದನ್ನು ಕಳೆದ ಜೂನ್ನಲ್ಲಿ ಖಾಲಿ ಮಾಡುವಂತೆ ಸರ್ಕಾರ ಆದೇಶಿಸಿದೆ. ಹೀಗಾಗಿ ಲೋಧಿ ಎಸ್ಟೇಟ್ ಬಂಗಲೆಯನ್ನ ಖಾಲಿ ಮಾಡಲು ಮುಂದಾಗಿರುವಂತಹ ಪ್ರಿಯಾಂಕಾ ಗಾಂಧಿ ಉತ್ತರ ಪ್ರದೇಶದ ಲಕ್ನೋ ಅಥವಾ ಪ್ರಯಾಗ್ನಲ್ಲಿ ಮನೆ ಮಾಡಲು ಮುಂದಾಗಿದ್ದಾರೆ. ಪಕ್ಷದ ಕಾರ್ಯಕರ್ತರು ಕೂಡ ಇದೀಗ ಪ್ರಿಯಾಂಕಾ ಗಾಂಧಿಗಾಗಿ ಉತ್ತರ ಪ್ರದೇಶದಲ್ಲಿ ಮನೆ ಹುಡುಕ್ತಾ ಇದ್ದು, ಪಕ್ಷ ಸಂಘಟನೆಯ ಹುರುಪ್ನಲ್ಲಿದ್ದಾರೆ ಎನ್ನಲಾಗ್ತಾ ಇದೆ. ಐಎಂಎ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಸಿಬಿಐನಿಂದ ಬಂಧನಕ್ಕೆ ಒಳಗಾಗಿ ನ್ಯಾಯಾಂಗ ಬಂಧನದಲ್ಲಿದ್ದಂತಹ ಮಾಜಿ ಸಚಿವ ರೋಷನ್ ಬೇಗ್ಗೆ ಸಿಬಿಐ ವಿಶೇಷ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಈ ಮೂಲಕ ಕೆಲ ದಿನಗಳ ಹಿಂದೆ ಜೈಲು ಸೇರಿದಂತಹ ಮಾಜಿ ಸಚಿವ ರೋಷನ್ ಬೇಗ್ ಜೈಲಿಂದ ಬಿಡುಗಡೆ ಭಾಗ್ಯ ಪಡೆಯುವಂತಾಗಿದೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತ ಐಎಂಎ ವಂಚನೆ ಪ್ರಕರಣದಲ್ಲಿ ಕಳೆದ ಇತ್ತೀಚೆಗಷ್ಟೇ ಸಿಬಿಐನಿಂದ ಮಾಜಿ ಸಚಿವ ರೋಷನ್ ಬೇಗ್ ಅವರನ್ನ ಬಂಧಿಸಲಾಗಿತ್ತು. ಇಂತಹ ಮಾಜಿ ಸಚಿವರು ಜಾಮೀನಿಗಾಗಿ ಸಿಬಿಐ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಈ ಅರ್ಜಿಯ ವಿಚಾರಣೆ ಮಾಡಿದಂತಹ ಕೋರ್ಟ್ ಇಂದು ರೋಷನ್ ಬೇಗ್ಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ವಿದ್ಯಾರ್ಥಿಗಳೇ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಬೋರ್ಡ್ನಲ್ಲಿ ಬರೆದುಬಿಟ್ಟು ಶಿಕ್ಷಕನೊಬ್ಬ ಆತ್ಮಹತ್ಯೆಗೆ ಶರಣಾಗಿರುವಂತ ಹೃದಯ ವಿದ್ರಾವಕ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. 32 ವರ್ಷದ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ ಶಿಕ್ಷಕನಾಗಿದ್ದು, ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಕನಗಾನಕೊಪ್ಪ ಗ್ರಾಮದ ನಿವಾಸಿಯಾಗಿದ್ದಾರೆ. ಚಂದ್ರಶೇಖರ್ ಅವರು ಮಂಚೇನಹಳ್ಳಿಯ ಅನುದಾನಿತ ಆಚಾರ್ಯ ಪ್ರೌಢಶಾಲೆಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರು. ಶಾಲಾ ಆಡಳಿತ ಮಂಡಳಿಯಿಂದ ಅನುದಾನಿತ ಶಿಕ್ಷಕನಾಗಿ ಅನುಮೋದನೆ ಮಾಡದ ಹಿನ್ನೆಲೆಯಲ್ಲಿ
ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತನ್ನ ಆತ್ಮಹತ್ಯೆಗೆ ಆಚಾರ್ಯ ಪ್ರೌಢಶಾಲೆ ಆಡಳಿತ ಮಂಡಳಿ ಕಾರಣ ಅಂತ ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ಬರೆದುಕೊಂಡಿದ್ದಾರೆ. ಅಲ್ಲದೆ ಶಾಲೆಯ ಬೋರ್ಡ್ನಲ್ಲಿ ವಿದ್ಯಾರ್ಥಿಗಳೇ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಹಾಗೂ ನನ್ನೆಲ್ಲ ಪ್ರೀತಿ ಪಾತ್ರರಲ್ಲಿ ಕ್ಷಮೆಯಾಚಿಸುತ್ತಿದ್ದೇನೆ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಸರ್ಕಾರಕ್ಕೆ ಕೊಟ್ಟ ಗಡುವು ಮುಗಿದಿದೆ. ಹೀಗಾಗಿ ಡಿಸೆಂಬರ್ 23ಕ್ಕೆ 10 ಲಕ್ಷ ಜನರೊಂದಿಗೆ ಕೂಡಲ ಸಂಗಮದಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಪಾದಯಾತ್ರೆ ಮಾಡಿ ಮುತ್ತಿಗೆ ಹಾಕ್ತೇವೆ ಅಂತ ಲಿಂಗಾಯತ ಪಂಚಮಸಾಲಿ ಪೀಠದ ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಲಿಂಗಾಯತ ಪಂಚಮಸಾಲಿ ಸಮಾಜವನ್ನ 2A ವರ್ಗಕ್ಕೆ ಸೇರಿಸಬೇಕು ಹಾಗೂ ಲಿಂಗಾಯತ ಉಪಪಂಗಡಗಳನ್ನ ಕೇಂದ್ರ ಸರ್ಕಾರ OBC ಪಟ್ಟಿಗೆ ಸೇರಿಸಬೇಕು ಅಂತ ಉಪವಾಸ ಸತ್ಯಾಗ್ರಹ ಮಾಡಲಾಗಿತ್ತು. ಅಂದು ಮುಖ್ಯಮಂತ್ರಿಗಳು ನವೆಂಬರ್ 23ರ ಒಳಗಾಗಿ ನಮ್ಮ ಬೇಡಿಕೆಗೆ ಭರವಸೆ ನೀಡಿದ್ರು. ಆದರೆ ಅವರು ಕೊಟ್ಟ ಭರವಸೆ ಎಂದಿಗೂ ಕೂಡ ಪೂರೈಕೆಯಾಗಿಲ್ಲ. ಹೀಗಾಗಿ ಪ್ರತಿಭಟನೆ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಏನು ಮಾತು ಕೊಟ್ಟಿದ್ದಾರೆ ಆ ಮಾತನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗಿದೆ. ಯಾಕಂದರೆ ನೀವು ಯಾವತ್ತು ವರ್ಷ ಯಾರಿಗೆ ಮಾತು ಕೊಟ್ಟಿದ್ದೀರಿ ಮಾತನ್ನು ಉಳಿಸಿಕೊಂಡಂಥ ಮುಖ್ಯಮಂತ್ರಿಗಳಿಂದಲೇ ನಿಮಗೆ ಜನ ಕರೀತಾರೆ. ಆದರೆ ಭಾಳ ದೊಡ್ಡ ಸಮುದಾಯದ ನಾಯಕವಾಗಿರ್ತ ಹಕ್ಕೊತ್ತಾಯಿಗಳಿಗೆ ಏನು ಮಾತು ಕೊಟ್ಟಿದ್ದೀರಿ ಆ ಮಾತನ್ನು ಉಳಿಸೋದ್ರೊಳಗೆ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನು ಆದಷ್ಟು ಬೇಗ ಈಡೇರಿಸಬೇಕು. ಡಿಸೆಂಬರ್ 23ಗೆ ಮತ್ತೊಂದು ಅವಕಾಶ ನಿಮಗಿದೆ. ಅಷ್ಟರೊಳಗಾಗಿ ಈ ಸಮುದಾಯದ 2 ದಶಕಗಳ ಹಕ್ಕೊತ್ತಾಯಗಳನ್ನು ಈಡೇರಿಸಬೇಕಂತೇಳಿ ನಮ್ಮ ಸಮುದಾಯ ಜೊತೆಗೆ ಒಳಗೆ ಎಲ್ಲ ಲಿಂಗಾಯತ ಉಪ ಸಮಾಜಗಳ ಪರವಾಗಿ ಮಾನ್ಯ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತೀವಿ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಾಣಿಗಳ ವಿಡಿಯೋ ವೈರಲ್ ಆಗೋದು ಹೊಸದೇನಲ್ಲ. ಸದಾ ಒಂದಿಲ್ಲೊಂದು ಪ್ರಾಣಿಗಳ ವಿಡಿಯೋ ಸಾಮಾಜಿಕ ಜಾಲತಾಣದ ವೇದಿಕೆಯಲ್ಲಿ ಹರಿದಾಡುವ ಮೂಲಕ ನೆಟ್ಟಿಗರಿಗೆ ಮುದ ನೀಡುತ್ತೆ. ಈ ಮಾತಿಗೆ ತಾಜಾ ಉದಾಹರಣೆ ಝೀಬ್ರಾ ಹಾಗೂ ಆನೆ ಮರಿಯ ಮುದ್ದಾದ ಈ ವಿಡಿಯೋ. ಡಿಸೆಂಬರ್ 2ರಂದು ಅರಣ್ಯ ಇಲಾಖೆ ಅಧಿಕಾರಿ ಸುಶಾಂತ್ ನಂದ ಅವರು ಈ ಮುದ್ದಾದ ವಿಡಿಯೋವನ್ನ ಟ್ವಿಟರ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಹುಲ್ಲುಗಾವಲಲ್ಲಿ ನಿಂತ ಆನೆ ಝೀಬ್ರಾಗೆ ತನ್ನ ಸೊಂಡಿಲಿಂದ ಪ್ರೀತಿ ಮಾಡೋದನ್ನ ನೀವು ನೋಡಬಹುದಾಗಿದೆ. ಜಾತಿ ಭೇದ ಭಾವ ಮೇಲು ಕೀಳು ಅಂತಸ್ತನ್ನ ಮೀರಿಸಿ ಅಪರೂಪದ ಮದುವೆಯೊಂದು ಸದ್ದಿಲ್ಲದೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿದೆ. ಈ ಮದುವೆಯು ಉಳ್ಳವರು ನೋಡಿ ತಲೆ ತಗ್ಗಿಸುವಂತೆ ಮಾಡಿತ್ತು. ಇಂಥ ಮದುವೆ ನಡೆದಿದ್ದು ರಾಜ್ಯದಲ್ಲೇ ಮೊದಲು. ಅರೆ ಯಾವುದಪ್ಪ ಆ ಮದುವೆ ಅಂತೀರಾ? ಯಾಕಾಗಿ ಮೊದಲು ಅಂತೀರಾ? ನೀವೇ ನೋಡಿ. ಇಂಥದೊಂದು ಅಪರೂಪದ ಮದುವೆ ನಡೆದಿದ್ದು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಹೊಸಳ್ಳಿ ಈಜೆ ಕ್ಯಾಂಪ್ನಲ್ಲಿರುವ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ. ಕರ್ನಾಟಕ ರಾಜ್ಯ ಜೋಗಪ್ಪ ಸಂಘ ತಾಲೂಕು ಸಮಿತಿಯಿಂದ ಗುರುಮಾತೆ ಜಮುನಾ ನೇತೃತ್ವದಲ್ಲಿ ಅತ್ಯಂತ ಕಡು ಬಡವರನ್ನ ಗುರುತಿಸಿ ತಮ್ಮ ಖರ್ಚಿನಲ್ಲೇ ಬಂಗಾರ, ತಾಳಿ ಸೇರಿದಂತೆ ವಿವಿಧ ಒಡವೆಗಳನ್ನು ಮಾಡಿಸಿ ಮನೆಯ ಕಾರ್ಯಕ್ರಮದಷ್ಟೇ ಸಂತಸ ಸಡಗರದಿಂದ ಸಮಾಜದ ಮಂಗಳ ಮುಖಿಯರೆಲ್ಲ ಸೇರಿ ಸಂಭ್ರಮದಿಂದ ಮದುವೆ ಮಾಡಿದ್ರು. ಗುರುಮಾತೆ ಜಮುನಾ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ಮಂಗಳ ಮುಖಿಯರಿಗೆ ಸಮಾಜದಲ್ಲಿ ಯಾವುದೇ ರೀತಿಯ ಸ್ಥಾನಮಾನ ಕೊಟ್ಟಿಲ್ಲ. ನಮ್ಮನ್ನ ಸಮಾಜ ಕಪ್ಪು ಚುಕ್ಕೆಯಾಗಿ ಕಾಣ್ತಿದೆ. ಸಮಾಜದಲ್ಲಿ ನಾವು ಗೌರವದಿಂದ ಬಾಳಬೇಕು ಎಂಬ ಉದ್ದೇಶದಿಂದ ವಿವಾಹವನ್ನ ನಮ್ಮ ಸ್ವಂತ ಖರ್ಚಿನಲ್ಲೇ ಮಾಡಿದ್ದೇವೆ. ಮುಂದೆಯೂ ಸಹ ಇದೇ ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತೇವೆ ಎಂದರು. ನನ್ನ ದುಡ್ಡಲ್ಲಿ ನಾನು ಮದುವೆ ಮಾಡ್ತಾ ಇದ್ದೀನಿ. ಮುಂದೂ ಹೆಲ್ಪ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸಮಾಜದಲ್ಲಿ ನಮ್ಮ ಕಪ್ಪು ಚುಕ್ಕಿಯಾಗಿ ನೋಡ್ತಿದ್ದಾರೆ. ಹಾಗಾಗಿ ನಾವು ಒಂದು ಸಮಾಜದಲ್ಲಿ ಒಂದು ಗೌರವವಾಗಿ ಬಾಳಬೇಕಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮನ್ನು ಎಲ್ಲರೂ ಒಂದು ಇದು ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಕಾರ್ತಿಕ ಮಾಸ ಚತುರ್ಥಿ ದಿವಸ ಎಲ್ಲ ಮಂಗಳ ಮುಖಿಯರು ಒಟ್ಟಾಗಿ ಸೇರಿ ಈ ಶುಭ ಮಂಗಳ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇನ್ನು ಉತ್ತರ ಕರ್ನಾಟಕ ಜೋಗಪ್ಪ ಸಂಘದ ಅಧ್ಯಕ್ಷೆಯಾದ ಮಧುಶ್ರೀ ಮಾತನಾಡಿ, ಪ್ರಪ್ರಥಮ ಬಾರಿಗೆ ನಾವು 2 ಜೋಡಿಗಳಿಗೆ ಮದುವೆ ಮಾಡಿಸಿದ್ದು. ನಾವುಗಳು ಕುಟುಂಬದಿಂದ, ಸರ್ಕಾರದಿಂದ, ಸಮಾಜದಿಂದ ಶೋಷಣೆಗೆ ಒಳಪಟ್ಟ ಸಮುದಾಯವಾಗಿದ್ದು, ದೇವರು ಹುಟ್ಟುತ್ತಲೇ ಏನೂ ಕೊಟ್ಟಿಲ್ಲ, ಹೋಗುವಾಗಲೂ ಏನೂ ಕೊಡುವುದಿಲ್ಲ. ನಾವು ಇದ್ದುದರಲ್ಲೇ ಹಂಚಿಕೊಂಡು ತಿನ್ನಬೇಕೆಂಬ ಅಭಿಲಾಷೆಯಿಂದ ಈ ಕಾರ್ಯ ಮಾಡಿದ್ದೇವೆ ಅಂದರು. ದೌರ್ಜನ್ಯಕ್ಕೊಳಪಟ್ಟು ಜೀವನ ನಡೆಸತಕ್ಕಂಥ ಸಮುದಾಯ ನಮ್ಮದು. ಅಲ್ಪ ಸ್ವಲ್ಪ ಭಿಕ್ಷಾಟನೆ
ಮತ್ತು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಜೀವನ ಸಾಗಿಸ್ತಾ ಇದ್ದೀವಿ. ಆ ದೇವರು ನಮ್ಮನ್ನ ಹುಟ್ಟುತ್ತಲೇ ಏನು ಕೊಟ್ಟು ಕಳಿಸಿಲ್ಲ, ತಗೋಗಿ ಏನು ತೊಗೊಂಡೋಗಲ್ಲ. ಅದರಲ್ಲೇ ಸ್ವಲ್ಪ ಇದ್ದಿದ್ರಲ್ಲೇ ನಾವು ಹಂಚ್ಕೊಂಡು ತಿನ್ಬೇಕನ್ನೋ ಒಂದು ಮನೋಭಾವದಿಂದ ನಮ್ಮ ಒಂದು ಸಮುದಾಯದ ಹಿರಿಯರು ಗುರುಮಾತಾ ಜಮ್ಮನವರ ಒಂದು ನೇತೃತ್ವದಲ್ಲಿ ಈ ಒಂದು ಮದುವೆನ ಮಾಡಬೇಕನ್ನೋ ಒಂದು ಪ್ಲಾನಿಂಗ್ ಹಾಕ್ಕೊಂಡು ಇಡೀ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಇದು ಯಾರು ಬಡವರಿದ್ದಾರೋ, ತುಂಬ ಕಡು ಬಡವರಿದ್ದಾರೋ ಅವರಿಗೆ ಮದುವೆ ಮಾಡಿಸ್ಬಿಟ್ಟು ಅವರೊಂದು ದಾಂಪತ್ಯ ಜೀವನಕ್ಕೆ ಏನು ಮುನ್ನಡೆಯನ್ನು ಆಡಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತಿನ ದಿನ ಈ ಒಂದು ದೇವಸ್ಥಾನದಲ್ಲಿ ಮದುವೆನ ಮಾಡಿಸಿದ್ದಾರೆ ಅಮ್ಮವರು. ಒಟ್ಟಿನಲ್ಲಿ ಸಮಾಜದಲ್ಲಿ ಕೀಳಾಗಿ ನೋಡುವ ಮಂಗಳಮುಖಿಯರು ಇದೀಗ ಈ ಎಲ್ಲರೂ ಅವರನ್ನ ಹೆಮ್ಮೆಯಿಂದ ನೋಡುವಂತಹ ಕೆಲಸ ಮಾಡಿದ್ದಾರೆ. ಇವರ ಈ ಕಾರ್ಯ ಎಲ್ಲರಿಗೂ ಮಾದರಿಯಾಗಲಿ ಅನ್ನೋದು ನಮ್ಮ ಆಶಯ. ಸೈಯದ್ ಬಂದೆ ನವಾಜ್, ಎಕ್ಸ್‌ಪ್ರೆಸ್ ಟಿವಿ, ಸಿಂಧನೂರು. ರೈತ ಹೋರಾಟದ ಬಗ್ಗೆ ನಟಿ ಕಂಗನಾ ಆಕ್ಷೇಪಾರ್ಹ ಟ್ವೀಟ್ ವಿಚಾರ ಈಗಾಗಲೇ ಸಾಕಷ್ಟು ಟೀಕೆಗೆ ಕಾರಣವಾಗಿದೆ. ಇನ್ನು ಇದರ ನಡುವೆ ಆಕೆಗೆ ಸಿಖ್ ಮಂಡಳಿಯಿಂದ ಲೀಗಲ್ ನೋಟಿಸ್ ಕೂಡ ನೀಡಲಾಗಿದೆ. ಇದರಿಂದ ಮತ್ತಷ್ಟು ಸಂಕಷ್ಟದಲ್ಲಿ ನಟಿ ಸಿಲುಕಿಕೊಳ್ಳುವಂತಾಗಿದೆ. ಸದಾ ಒಂದಿಲ್ಲೊಂದು ಟ್ವೀಟ್ ಮೂಲಕ ವಿವಾದಗಳಲ್ಲಿ ಸಿಲುಕಿಕೊಳ್ತಾ ಇರುವ ಬಾಲಿವುಡ್ ನಟಿ ಕಂಗನಾ ರಣಾವತ್ ಇದೀಗ ಮತ್ತೊಂದು ವಿವಾದವನ್ನ ತಮ್ಮ ಮೇಲೆ ಎಳೆದುಕೊಂಡಿದ್ದಾರೆ. ಅಲ್ಲದೆ ಅವರ ಆಕ್ಷೇಪಾರ್ಹ ಟ್ವೀಟ್ಗೆ ಸಂಬಂಧಪಟ್ಟಂತೆ ನಟಿ ಕಂಗನಾ ಕ್ಷಮೆ ಕೇಳಲೇಬೇಕು ಅಂತ ಒತ್ತಾಯಿಸಿ ದೆಹಲಿ ಸಿಖ್ ಗುರುದ್ವಾರ ಮ್ಯಾನೇಜ್ಮೆಂಟ್ ಕಮಿಟಿ ಆಕೆಗೆ ಲೀಗಲ್ ನೋಟಿಸ್ ಜಾರಿ ಮಾಡಿದೆ. ಕೇಂದ್ರ ಸರ್ಕಾರದ ನೂತನ ಕೃಷಿ ಕಾಯ್ದೆಯನ್ನ ವಿರೋಧಿಸಿ ಕಳೆದ 9 ದಿನಗಳಿಂದ ರೈತರು ದೆಹಲಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಸಿಎಎ ವಿರೋಧಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದ 82 ವರ್ಷದ ಬಲ್ಕಿಸ್ ಬಾನು ದಾದಿ ಸಹ ಈ ಹೋರಾಟದಲ್ಲಿ ಪಾಲ್ಗೊಂಡು ತಮ್ಮ ಬೆಂಬಲವನ್ನ ಸೂಚಿಸಿದ್ರು. ಆ ನಂತರ ಬಂಧನಕ್ಕೂ ಒಳಗಾಗಿದ್ರು. ಆದರೆ ನಟಿ ಕಂಗನಾ ರಣಾವತ್ ಹಿರಿಯ ವೃದ್ಧೆಯೊಬ್ಬರನ್ನ ದೆಹಲಿ ಚಲೋ ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವ ಬಿಲ್ಕಿಸ್ ಬಾನು ಅಂತ ತಪ್ಪಾಗಿ ಗುರುತಿಸಿದ್ರು. ಅಲ್ಲದೆ ಅವರು ಪಾಕಿಸ್ತಾನದ ಏಜೆಂಟ್ ಆಗಿದ್ದು ₹100 ನೀಡಿ ಹೋರಾಟಕ್ಕೆ ನೇಮಕ ಮಾಡಲಾಗಿದೆ ಅಂತ ಟ್ವೀಟ್ ಮೂಲಕ ಅಪಹಾಸ್ಯ ಮಾಡಿದ್ರು. ನಟಿಯ ಈ ಟ್ವೀಟ್ ಇದೀಗ ರೈತ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗಿದೆ. ನಟಿ ಕಂಗನಾ ಟ್ವೀಟ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಟೀಕೆ ವ್ಯಕ್ತವಾದ ನಂತರ ವೃದ್ಧೆ ಹಾಗೂ ಹಿರಿಯ ಹೋರಾಟಗಾರ್ತಿಯ ಕುರಿತಾದ ದ್ವಿತೀಯ ದರ್ಜೆಯ ಟ್ವೀಟ್ ಅನ್ನು ಅವರು ಅಳಿಸಿದ್ದಾರೆ. ಆದರೆ ನಟಿಯ ನಡೆ ಮತ್ತು ವರ್ತನೆಯ ಕುರಿತು ಸಾರ್ವಜನಿಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಲ್ಲದೆ ದೆಹಲಿ ಚಲೋ ರೈತ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿರುವ ದೆಹಲಿ ಸಿಖ್ ಗುರುದ್ವಾರ ಮ್ಯಾನೇಜ್ಮೆಂಟ್ ಕಮಿಟಿ ನಟಿ ಕೂಡಲೇ ತಮ್ಮ ಆಕ್ಷೇಪಾರ್ಹ ಟ್ವೀಟ್ಗೆ ಕ್ಷಮೆ ಕೇಳಲೇಬೇಕು ಅಂತ ಲೀಗಲ್ ನೋಟಿಸ್ ಕೂಡ ನೀಡಿದೆ. ಈ ಕುರಿತು ಟ್ವೀಟ್ ಮೂಲಕ ಸ್ಪಷ್ಟನೆ ನೀಡಿರುವ ದೆಹಲಿ ಸಿಖ್ ಗುರುದ್ವಾರ ಮ್ಯಾನೇಜ್ಮೆಂಟ್ ಕಮಿಟಿ ಅಧ್ಯಕ್ಷ ಮಜಿಮ್ದಾರ್ ಸಿಂಗ್ ಸಿರ್ಸಾ ಹಿರಿಯ ತಾಯಿಯನ್ನ ₹100ಗೆ ಲಭ್ಯವಿರುವ ಮಹಿಳೆಯಂತ ಕರೆದು ಅವಹೇಳನಕಾರಿ ಟ್ವೀಟ್ ಮಾಡಿರುವ ಕಂಗನಾರಿಗೆ ನಾವು ಲೀಗಲ್ ನೋಟಿಸ್ ಕಳುಹಿಸಿದ್ದೇವೆ. ಅವರ ಟ್ವೀಟ್ಗಳು ರೈತರ ಪ್ರತಿಭಟನೆಯನ್ನ ರಾಷ್ಟ್ರ ವಿರೋಧಿ ಅಂತ ಬಿಂಬಿಸ್ತಾ ಇವೆ. ರೈತರ ಪ್ರತಿಭಟನೆಯ ಬಗ್ಗೆ ಅವರು ಮಾಡಿದ ಅವಹೇಳನಕಾರಿ ಟೀಕೆಗಳಿಗೆ ಬೇಷರತ್ತಾಗಿ ಕ್ಷಮೆ ಕೇಳಲೇಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ ಎಂದರು. ಇನ್ನು ಕಳೆದ ನವೆಂಬರ್ 27ರಂದು ನಟಿ ಕಂಗನಾ ಇದು ಅದೇ ದಾದಿ ಟೈಮ್ ಮ್ಯಾಗಜಿನ್ ಹೇಳಿರುವ ಅತ್ಯಂತ ಪ್ರಭಾವಶಾಲಿ ಇಂಡಿಯನ್ ಅವರು ₹100ಗೆ ಸಿಗ್ತಾರೆ. ಭಾರತ ಮುಜುಗರಕ್ಕೀಡಾಗಲು ಅಂತಾರಾಷ್ಟ್ರೀಯ ಪಿಆರ್ಗಳನ್ನ ಪಾಕಿಸ್ತಾನಿ ಪತ್ರಕರ್ತರು ಹೈಜಾಕ್ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗಾಗಿ ಮಾತನಾಡಲು ನಮ್ಮದೇ ಜನರು ಬೇಕು ಅಂತ ಟ್ವೀಟ್ ಮಾಡಿ ವಿವಾದ ಸೃಷ್ಟಿಸಿದ್ರು. ನಟಿ ಆ ಟ್ವೀಟ್ ಅನ್ನ ಅಳಿಸಿದ್ದು ಶಾಹೀನ್ ಬಾಗ್ ಅಜ್ಜಿಯ ಕುರಿತು ಸುಳ್ಳು ಮತ್ತು ಅವಮಾನಕರ ಹೇಳಿಕೆಗೆ ಕ್ಷಮೆ ಕೋರುವಂತೆ ನಟಿಗೆ ಪಂಜಾಬ್ನ ವಕೀಲರೊಬ್ಬರು ಲೀಗಲ್ ನೋಟಿಸ್ ಕೂಡ ಕಳುಹಿಸಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಮೊದಲು ರಣಾವತ್ ಅವರು ದೃಢೀಕರಿಸಿದ ಮಾಹಿತಿನ ಹೊಂದಿರಬೇಕು ಮತ್ತು ಅವರ ಟ್ವೀಟ್ಗಳ ಬಗ್ಗೆ ಕ್ಷಮೆ ಯಾಚಿಸಬೇಕು ಅಂತ ವಕೀಲ ಹರ್ಕಮ್ ಸಿಂಗ್ ಹೇಳಿದ್ದಾರೆ. ಪ್ರಸ್ತುತ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಹಿರಿಯ ಮಹಿಳೆಯ ಚಿತ್ರವು ಅಕ್ಟೋಬರ್ನದ್ದಾಗಿದೆ. ತಮ್ಮ ಮೇಲಿನ ಅಪಪ್ರಚಾರದ ಬಗ್ಗೆ ಮಾತನಾಡಿದವರು, ತನ್ನ ಬಗ್ಗೆ ನಟಿಯೊಬ್ಬರು ಹೇಳಿಕೆ ನೀಡಿದ್ದಾಗ ನನಗೆ ಬೇರೊಬ್ಬರಿಂದ ಮಾಹಿತಿ ಸಿಕ್ಕಿತು. ಅವರೆಂದು ನನ್ನ ಮನೆಗೆ ಬಂದಿಲ್ಲ. ಅದು ತುಂಬಾ ಕೆಟ್ಟ ಹೇಳಿಕೆ. ನನಗೆ ಇಷ್ಟು ವಯಸ್ಸಾಗಿದ್ರು ಕೂಡ ಯಾವಾಗ ಬೇಕಿದ್ರೂ ಪ್ರತಿಭಟನೆಗೆ ಸೇರಲು ಸಿದ್ಧ ಎಂದಿದ್ದಾರೆ. ಪಂಜಾಬ್ನ ಬಟಿಂಡಾ ಜಿಲ್ಲೆಯ ಬಹದ್ದೂರ್ಗಢ್ ಜಂಡಿಯಾನ್ ಗ್ರಾಮದ 83 ವರ್ಷದ ಈ ಅಜ್ಜಿಯ ಹೆಸರು ಮಹಿಂದರ್ ಕೌರ್. 13 ಎಕರೆ ಜಮೀನನ್ನ ಹೊಂದಿರುವ ಇವರು ಕೃಷಿಯಲ್ಲಿ ತಮ್ಮ ಇಡೀ ಜೀವನವನ್ನ ಕಳೆದಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ ವಕೀಲರು.
ಹೀಗಾಗಿ ಈ ನಟಿ ಹೇಳಿಕೆಯ ವಿರುದ್ಧವಾಗಿ ಸಾಕಷ್ಟು ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೋದರಂತೆ ದಿಲ್ಬೇಜ್ ದೋಸಾಂಜ್, ಪ್ರಿನ್ಸ್ ನರುಲ್ಲಾ, ಸರ್ಗುನ್ ಮೆಹ್ತಾ, ಹಿಮಾಂಶಿ ಕುರಾನ್ ಮತ್ತು ಇತರ ಹಲವಾರು ಜನರು ಕೂಡ ತಮ್ಮ ಟ್ವಿಟರ್ ಖಾತೆಯಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ಒಟ್ನಲ್ಲಿ ನಟಿ ಕಂಗನಾ ರಣಾವತ್ ಪದೇ ಪದೇ ವಿವಾದಗಳನ್ನ ಮೈಮೇಲೆ ಎಳೆದುಕೊಳ್ತಾ ಇದ್ದು, ಇವೆಲ್ಲವೂ ಮುಂದೆ ಅವರ ಜೀವನದಲ್ಲಿ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಎಕ್ಸ್‌ಪ್ರೆಸ್ ಟಿವಿ. ತಮಿಳುನಾಡಿನ ತಲೈವ ಅಂತ ಕರೆಸಿಕೊಳ್ಳುವ ಸೂಪರ್ ಸ್ಟಾರ್ ರಜನಿಕಾಂತ್ ರಾಜಕೀಯ ಪ್ರವೇಶದ ಅಖಾಡ ಸಿದ್ಧವಾಗಿದೆ. ಹೊಸ ಪಕ್ಷ ಘೋಷಣೆಗೆ ದ್ರಾವಿಡರು ಕಾದು ಕುಳಿತಿದ್ದಾರೆ. ಇತ್ತ ಪಡೆಯಪ್ಪನ ರಾಜಕೀಯ ಎಂಟ್ರಿಯಿಂದ ಇತರೆ ಪಕ್ಷಗಳಲ್ಲಿ ನಡುಕ ಶುರುವಾಗಿದೆ. ಇನ್ನು ಎಡಿಎಂಕೆ ಡಿಎಂಕೆಗೆ ಪ್ರಬಲ ಪೈಪೋಟಿ ನೀಡಬಲ್ಲರೇ ಸೂಪರ್ ಸ್ಟಾರ್ ರಜನಿಕಾಂತ್ ಅಂತ ಈಗ ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಹೌದು, ತಮಿಳುನಾಡು ವಿಧಾನಸಭೆ ಚುನಾವಣೆಗೆ ಇನ್ನು 5 ತಿಂಗಳು ಮಾತ್ರ ಬಾಕಿ ಇದೆ. ಹೀಗಾಗಿ ಸೂಪರ್ ಸ್ಟಾರ್ ರಜನಿಕಾಂತ್ ರಾಜಕೀಯ ಪ್ರವೇಶ ಮಾಡಿದ್ದು ಅಖಾಡ ರಂಗೇರ್ತಾ ಇದೆ. ಹೊಸ ರಾಜಕೀಯ ಪಕ್ಷ ಸ್ಥಾಪಿಸುವ ಘೋಷಣೆಯನ್ನ ರಜನಿಕಾಂತ್ ಮಾಡಿರೋದ್ರಿಂದ ಈಗ ತಮಿಳುನಾಡಿನ ಉಳಿದ ಪಕ್ಷಗಳಿಗೆ ನಡುಕ ಉಂಟಾಗಿದ್ದು, ತಮ್ಮ ಪಕ್ಷದ ಚುನಾವಣಾ ಕಾರ್ಯತಂತ್ರವನ್ನ ಪರಾಮರ್ಶೆ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಆಡಳಿತಾರೂಢ ಎಡಿಎಂಕೆ ರಜನಿಕಾಂತ್ ರಾಜಕೀಯ ಪ್ರವೇಶವನ್ನ ಸ್ವಾಗತಿಸಿದ್ರೆ, ಪ್ರಮುಖ ವಿರೋಧ ಪಕ್ಷ ಡಿಎಂಕೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ರಜನಿಕಾಂತ್ ಅವರು ಮೊದಲು ರಾಜಕೀಯ ಪಕ್ಷ ಘೋಷಣೆ ಮಾಡಲಿ, ತಮ್ಮ ರೂಪುರೇಷೆಗಳು ನೀತಿಗಳನ್ನ ಪ್ರಕಟ ಮಾಡಲಿ, ನಂತರ ನಾವು ಪ್ರತಿಕ್ರಿಯೆ ಕೊಡ್ತೇವೆ ಅಂತ ಇದ್ದಾರೆ ಡಿಎಂಕೆ ನಾಯಕರು. ತಮಿಳುನಾಡಿನ ತುಗಲಕ್ ಮ್ಯಾಗಜಿನ್ನ ಸಂಪಾದಕ ಹಾಗೂ ರಾಜಕೀಯ ವಿಮರ್ಶಕ ಎಸ್ ಗುರುಮೂರ್ತಿ ತಮಿಳುನಾಡು ರಾಜಕೀಯದ ಮೇಲೆ ರಜನಿಕಾಂತ್ ರಾಜಕೀಯ ಪ್ರವೇಶ ತೀವ್ರ ಪರಿಣಾಮ ಬೀರಲಿದೆ ಎನ್ನುತ್ತಾರೆ. ತಮಿಳುನಾಡಿನಲ್ಲಿ ಬಹುತೇಕ ಮತಗಳು ಡಿಎಂಕೆ ಮತ್ತು ಎಡಿಎಂಕೆ ಏತರ ಮತಗಳೇ. ಅವುಗಳ ಮೇಲೆ ರಜನಿಕಾಂತ್ ಈಗ ಕಣ್ಣಿಟ್ಟಿದ್ದಾರೆ. ಈ ಎರಡೂ ಪಕ್ಷಗಳನ್ನ ಸೋಲಿಸುವ ಸಾಮರ್ಥ್ಯ ಇರುವುದು ರಜನಿಕಾಂತ್ ಒಬ್ಬರಿಗೆ. ರಜನಿಕಾಂತ್ ಅವರು ರಾಜಕೀಯ ಪ್ರವೇಶಕ್ಕೆ ಮೊದಲು ಮಾಡಿರುವ ಸಮೀಕ್ಷೆ ಪ್ರಕಾರ ಅವರಿಗೆ 14% ಮತಗಳು ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಡಿಎಂಕೆ ಮತ್ತು ಎಡಿಎಂಕೆಗಳಿಗೆ ಪ್ರಬಲವಾಗಿ ಬೆಳೆದರೆ ತಮಿಳುನಾಡು ರಾಜಕೀಯದಲ್ಲಿ ರಜನಿಕಾಂತ್ ಹೆಸರು ಅಚ್ಚಳಿಯದೆ ಉಳಿಯಬಹುದು ಅಂತ ಹೇಳ್ತಾರೆ. 1973ರಲ್ಲಿ ತಮಿಳುನಾಡಿನ ದಿಂಡಿಗಲ್ ಕ್ಷೇತ್ರಕ್ಕೆ ನಡೆದಿದ್ದ ಉಪಚುನಾವಣೆ ಡಿಎಂಕೆ ಮತ್ತು ಕಾಂಗ್ರೆಸ್ ವಿರೋಧಿ ಮತಗಳು ಬಹಳ ಮುಖ್ಯ ಪ್ರಭಾವ ಬೀರಿದ್ವು. ಡಿಎಂಕೆ ಮತ್ತು ಕಾಂಗ್ರೆಸ್ ನಡುವೆ ಮತ ಹಂಚಿಕೆ ಕಡಿಮೆಯಾಗಿ ಎಡಿಎಂಕೆ ಪರ 50% ಮತಗಳು ಚಲಾವಣೆಯಾದವು. ಅಂದು ಡಿಎಂಕೆ ವಿರೋಧಿ ಮತಗಳು ಕಾಂಗ್ರೆಸ್ಗೆ ಸೇರಬೇಕಾಗಿದ್ದು ಎಂಜಿಆರ್ ಪಕ್ಷದ ಪಾಲಾದವು. ಡಿಎಂಕೆಗೆ 18% ಮತಗಳು ಸಿಕ್ಕಿದವಷ್ಟೇ. ಅಂದ್ರೆ ತಮಿಳುನಾಡು ರಾಜಕೀಯದಲ್ಲಿ ಎರಡು ವಿಷಯ ಸ್ಪಷ್ಟವಾಯಿತು ಈ ಮೂಲಕ. ಒಂದು, ಡಿಎಂಕೆ ಮತ್ತು ಕಾಂಗ್ರೆಸ್ ವಿರೋಧಿ ಮತಗಳು ಮತ್ತು ಎಂಜಿಆರ್ ಸ್ವಂತದ ಮತಗಳು ಸಿಕ್ಕಿ ಎಂಜಿಆರ್ ಪಕ್ಷದ ಬೆಳವಣಿಗೆಗೆ ಅಂದು ವೇದಿಕೆ ಸಿದ್ಧವಾಗಿತ್ತು. ಮತ್ತೊಂದು, ಅಲ್ಲಿಂದ ಇದುವರೆಗೂ ಡಿಎಂಕೆ ವಿರೋಧಿ ಮತಗಳು ಎಡಿಎಂಕೆ ಪರ ಹೋಗಿದ್ದು ಬಿಟ್ರೆ ಅಲ್ಲಿಂದ ಬೇರೆ ಪಕ್ಷಕ್ಕೆ ಹೋಗಿಲ್ಲ. ಇನ್ನು ರಜನಿಕಾಂತ್ ರಾಜಕೀಯ ಎಂಟ್ರಿ ಬಗ್ಗೆ ಬಿಜೆಪಿ ಏನು ನಿಲುವು ತೆಗೆದುಕೊಂಡಿದೆ ಅಂದ್ರೆ, ರಜನಿಕಾಂತ್ ತಮಿಳುನಾಡು ರಾಜಕೀಯದಲ್ಲಿ ಬಹಳ ದೊಡ್ಡ ಶಕ್ತಿಯಾಗಿ ಬೆಳೆದ್ರೆ ಬಿಜೆಪಿ ಮತ್ತು ರಜನಿಕಾಂತ್ ಒಂದಾದರೆ ಬಿಜೆಪಿ ಶಕ್ತಿ ಕಳೆದುಕೊಳ್ಳುತ್ತದೆ. ತಾತ್ವಿಕವಾಗಿ ರಜನಿಕಾಂತ್ ಬಿಜೆಪಿಯ ಸಿದ್ಧಾಂತವನ್ನೇ ಹೊಂದಿದ್ದಾರೆ. ರಾಷ್ಟ್ರ ಮಟ್ಟದ ವಿಚಾರಗಳಲ್ಲಿ ರಜನಿಕಾಂತ್ ಬಿಜೆಪಿ ಪರವಾಗಿದ್ದಾರೆ ಎನ್ನುತ್ತಾರೆ ಗುರುಮೂರ್ತಿ. ಒಟ್ನಲ್ಲಿ ರಜನಿಕಾಂತರ ರಾಜಕೀಯ ಪ್ರವೇಶ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು ಅವರ ರಾಜಕೀಯ ನಡೆಯ ಮೇಲೆ ಎಲ್ಲರ ಗಮನ ನೆಟ್ಟಿದೆ. ಹೀಗಾಗಿ ತಲೈವ ಎಂಟ್ರಿಯಿಂದ ತಮಿಳುನಾಡು ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಬದಲಾವಣೆ ಆಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೂಪ ಪಡೆದುಕೊಂಡು ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅಂತ ಇದ್ದಾರೆ ರಾಜಕೀಯ ಪಂಡಿತರು. ವರದಿ ನ್ಯೂಸ್ ಡೆಸ್ಕ್, ಎಕ್ಸ್‌ಪ್ರೆಸ್ ಟಿವಿ. ಕಳೆದ ವರ್ಷ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದ ರಾನು ಮಂಡಲ್ ಕೆಲ ಸಮಯದಿಂದ ಜನರ ಕಣ್ಣಿಗೆ ಬಿದ್ದೇ ಇರಲಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕಾಲದಲ್ಲಿ ಹಲ್ಚಲ್ ಎಬ್ಬಿಸಿದ್ದ ಈ ಗಾಯಕಿ ಎಲ್ಲಿ ಹೋದ್ರು ಎಂಬ ಪ್ರಶ್ನೆ ಅನೇಕರಲ್ಲಿತ್ತು. ಪಶ್ಚಿಮ ಬಂಗಾಳದ ರನಘಾಟ್ನ ಈ ಗಾಯಕಿ ಇದೀಗ ಬಂಗಾಳಿಯ ಪ್ರಸಿದ್ಧ ಗಾಯಕ ರೂಪಾಂಕರ್ ಬಾಗ್ಚಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ರನ್ಘಟ್ ನಿಲ್ದಾಣದಲ್ಲಿ ಹಾಡು ಹೇಳ್ತಿದ್ದ ಮಂಡಲ್ ಧ್ವನಿ ಲತಾ ಮಂಗೇಶ್ವರ್ ಧ್ವನಿಯ ಸಾಮ್ಯತೆ ಎಂಬ ಕಾರಣಕ್ಕೆ ರಾತ್ರೋರಾತ್ರಿ ಕ್ಲಿಕ್ ಆಗಿದ್ರು. ಅಲ್ಲೆಲ್ಲೋ ಭಿಕ್ಷೆ ಬೇಡಿ ಹಣ ಸಂಪಾದಿಸ್ತಾ ಇದ್ದ ರಾನು ಸೋಷಿಯಲ್ ಮೀಡಿಯಾ ನೆರವಿನಿಂದ ತಮ್ಮ ಬದುಕನ್ನೇ ಬದಲಾಯಿಸಿಕೊಂಡಿದ್ರು. ಇದಾದ ಬಳಿಕ ಸೈಲೆಂಟ್ ಆಗಿದ್ದ ರಾನು
ಇದೀಗ ಮತ್ತೆ ತಮ್ಮ ಸ್ವರದ ಮೂಲಕ ಜಾದೂ ಮಾಡಲು ಆನ್ಲೈನ್ ವೇದಿಕೆಗೆ ಕಾಲಿಡ್ತಾ ಇದ್ದಾರೆ. ಡಿಜಿಟಲ್ ಕನ್ಸರ್ಟ್ ಒಂದರಲ್ಲಿ ರೂಪಾಂಕರ್ ಬಾಗ್ಚಿ ಜೊತೆ ರಾನು ವೇದಿಕೆ ಹಂಚಿಕೊಳ್ತಾ ಇದ್ದಾರೆ. ಈ ಕನ್ಸರ್ಟ್ ನರೇಂದ್ರಪುರದ ಗಂಜಾರ್ ಸ್ಟುಡಿಯೋದಲ್ಲಿ ನಡೆಯಲಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮರಾಠ ಅಭಿವೃದ್ಧಿ ಪ್ರಾಧಿಕಾರ ವಿರೋಧಿಸಿ ಬಂದ್, ಕೆಲವೆಡೆ ಪ್ರತಿಭಟನಾ ನಿರತರ ಬಂಧನ, ಬಹುತೇಕ ಕಡೆ ಬಂದ್ಗೆ ನೀರಸ ಪ್ರತಿಕ್ರಿಯೆ. ಕೇಂದ್ರ ಸರ್ಕಾರದ ಕೃಷಿ ಮಸೂದೆ ವಿರುದ್ಧ ರೈತರು ಗರಂ, ಭಾರತ್ ಬಂದ್ಗೆ ಕರೆ ಕೊಟ್ಟ ರೈತ ಸಂಘಟನೆಗಳು, ಡಿಸೆಂಬರ್ 8ರಂದು ಸ್ತಬ್ಧವಾಗುತ್ತಾ ದೇಶ. ಐಎಂಎ ಬಹುಕೋಟಿ ವಂಚನೆ ಪ್ರಕರಣ, ರೋಷನ್ ಬೇಗ್ಗೆ ಸಿಬಿಐ ವಿಶೇಷ ಕೋರ್ಟ್ನಿಂದ ಜಾಮೀನು, ಕೊನೆಗೂ ಮಾಜಿ ಸಚಿವರ ಸೆರೆಮನೆ ವಾಸಕ್ಕೆ ಬೆತ್ತು ತೆರೆ. ರಾಯಚೂರಿನ ಸಿಂಧನೂರಿನಲ್ಲಿ ಮಂಗಳ ಮುಖಿಯರಿಂದ ಮಹತ್ ಕಾರ್ಯ, ಕಡು ಬಡತನದಲ್ಲಿದ್ದವರ ವಿವಾಹಕ್ಕೆ ಸಹಾಯ, ಮಂಗಳ ಮುಖಿಯರ ಕಾರ್ಯಕ್ಕೆ ಹರಿದು ಬಂತು ಪ್ರಶಂಸೆಯ ಮಹಾಪೂರ. ಮತ್ತೆ ಬಂದ್ರು ರಾನು ಮಂಡಲ್, ಸೋಷಿಯಲ್ ಮೀಡಿಯಾದಲ್ಲಿ ಹಾಡಲಿದ್ದಾರೆ ವೈರಲ್ ಸ್ಟಾರ್. ರಾನು ಹಾಡಿಗಾಗಿ ಕಾದು ಕುಳಿತ ಸಂಗೀತ ಪ್ರೇಮಿಗಳು. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೇರ ಸುದ್ದಿ, ನಿರಂತರ ಮನೋರಂಜನೆಗಾಗಿ ನೋಡ್ತಾ ಇರಿ ಎಕ್ಸ್‌ಪ್ರೆಸ್ ಟಿವಿ.